ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಈ ದಿನ ನಾನು ನಿಮಗೆ ಒಂದು ತುಂಬ ಹಳೆಯ ಸಾಂಪ್ರದಾಯಿಕ ರೆಸಿಪಿ, ಅದು ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಅಂತಹ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಅದು ಬೇರೆ ಏನೂ ಅಲ್ಲ, ಗಾರ್ಗೆ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿಯನ್ನು ಮಾಡೋಕ್ಕೆ ನಮಗೆ ಒಂದು 5 to 6 ಐಟಮ್ಸ್ ಇದ್ದರೆ ಸಾಕು, ನಾವು ಈಸಿಯಾಗಿ ಮಾಡ್ಕೊಬಹುದು. ಅದು ಏನು ಅಂತ ಈಗ ನೋಡೋಣ ಬನ್ನಿ. ಮೊದಲು ನಾನು ಇದಕ್ಕೆ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 2 ಗಂಟೆ ನೆನೆಸಿ ಇಟ್ಕೊಂಡಿದ್ದೆ. ದಪ್ಪ ಗೋಧಿ ನುಚ್ಚು ಬರುತ್ತಲ್ಲ ಅದು. ಸಿಹಿಗೆ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಇದು ಒಂದು 300 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬಹುದು. ನನಗೆ ಇಷ್ಟು ಸಾಕಾಗುತ್ತೆ. ನಾನಿಲ್ಲಿ 1 ಕಪ್ಪು ಅನ್ನನ ತೊಗೊಂಡಿದ್ದೀನಿ. ಇದನ್ನು ನೀವು ಏನಾದರೂ ಉಳಿದಿರೋ ಅನ್ನ ಸಹಿತ ಇದ್ದರೆ ಹಾಕ್ಕೊಬೋದು, ಇಲ್ಲ ಬಿಸಿ ಅನ್ನನಾದರೂ ಹಾಕ್ಕೋಬಹುದು. ಎನಿಥಿಂಗ್ ಈಸ್ ಫೈನ್. ಹಾಗೆ ನೆಕ್ಸ್ಟು ನಾನು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಸಿ ಕಾಯನ್ನು ತುರಿದು 1 ಬಟ್ಲು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬಟ್ಲು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ನಮಗೆ ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ಇದ್ದರೆ ಸಾಕು, ನಾವು ತುಂಬ ಟೇಸ್ಟಿಯಾಗಿರುವಂತಹ ಗಾರ್ಗೆಯನ್ನು ಮಾಡ್ಕೊಬಹುದು. ಹಾಗೆ ಇದಕ್ಕೆ ನಮಗೆ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಈಗ ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂತಹ ಗೋಧಿ ನುಚ್ಚನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಮೊದಲೇ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ಬೆಲ್ಲ, ಹಾಗೆ ಸ್ವಲ್ಪ ಅನ್ನ, ಇದೆಲ್ಲದನ್ನು ಹಾಕ್ಕೊಂಡು ಎಲ್ಲದನ್ನು ಸ್ವಲ್ಪ ಒಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ನಾವು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ, ಹೀಗೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಹದದಲ್ಲಿ ಇದೆ, ಫುಲ್ಲು ಸ್ಮೂತಾಗಿ ರುಬ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ನೆನೆಸಿ ಇಡೋ ಅವಶ್ಯಕತೆಯೂ ಇಲ್ಲ. ಇಮಿಡಿಯೇಟಾಗಿ ನಾವು ಬಿಸಿ ಗಾರ್ಗೆಯನ್ನು ಹಾಕ್ಕೊಂಡು ತಿನ್ಬಹುದು. ಇಲ್ಲ ಅಂದರೆ ನಮಗೆ ಮಾಡಿಟ್ಕೊಂಡು ಅದನ್ನು 2-3 ದಿನಗಟ್ಲೆನೂ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮಗೆ ಮಾಡುವಾಗ ಹಿಟ್ಟು ಏನಾದರೂ ನಿಮಗೆ ತೆಳು ಅನಿಸಿದ್ರೆ ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊಂಡು ನಿಮಗೆ ಯಾವ ಹದದಲ್ಲಿ ಬೇಕೋ ಹಾಗೆ ಮಾಡ್ಕೊಬಹುದು. ನಾನು ಕೂಡ ಇಲ್ಲಿ ಸ್ವಲ್ಪ ತೆಳು ಆಯಿತು ಅಂತ ಗೋಧಿ ಹಿಟ್ಟು ಆಲ್ರೆಡಿ ನಾನು ತೊಗೊಂಡಿರುವಂತಹ ಗೋಧಿ ಹಿಟ್ಟಿನ ಜೊತೆಗೆ ಇನ್ನೂ ಚೂರು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡೆ. ಆವಾಗ ಸ್ವಲ್ಪ ಗಟ್ಟಿಯಾಗಿ ಬಂತು. ನಾನು ಸ್ವಲ್ಪ ಬೆಲ್ಲ ಮುಂದೆನೇ ಹಾಕಿರೋದ್ರಿಂದ ಅದು ಕೂಡ ಎರಡು ಕೂಡ ಬ್ಯಾಲೆನ್ಸ್ ಆಯಿತು. ಹಾಗೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಬೋಂಡಾ ಕರಿತೀವಿ ಅಲ್ಲ, ಚಿಕ್ಕ ಉಂಡೆಗಳ ಥರ, ಆ ಥರ ಕಳ್ಸ್ಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ಶೇಪನ್ನು ಕೊಡಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ತಟ್ಕೊಬಹುದು, ಆದರೆ ಅದರ ಅವಶ್ಯಕತೆ ಇಲ್ಲ. ನೋಡಿ, ಹೀಗೆ ನಾನು ಬೋಂಡಾ ಪಕೋಡ ರೀತಿ ಇಲ್ಲಿ ಕರಿತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಬರೋ ಹಾಗೆ ನಾವು ಕರೆದ್ರೆ ಗಾರ್ಗೆ ಬಿಸಿ ಗಾರ್ಗೆ ನಮಗೆ ರೆಡಿ ಆಗುತ್ತೆ. ಇದು ಸಾಫ್ಟಾಗಿ, ಒಂದು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸಾಂಪ್ರದಾಯಿಕ ಮತ್ತು ರುಚಿಯಾಗಿರುವಂತಹ ಅಡುಗೆಗಳಿಗೋಸ್ಕರ AVK ಡೈರೀಸ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.